ಹಾಯ್ ಎಲ್ಲರಿಗೂ, ಇದು ಫ್ರೈಡೇ ವ್ಲಾಗ್. ಅಕ್ಕಿ 3-4 ದಿನದಿಂದ ಒಣಗಾಕೋದು, ವಾಪಸ್ ಒಳಗಡೆ ತಂದಿಡೋದೇ ಆಗಿತ್ತು. ಅಷ್ಟರೊಳಗಡೆ ಇವಾಗ ಒಣಗಿ ಹಾಕಿದ್ದೀನಿ. ಸ್ವಲ್ಪ ಬಿಸಿಲು ಬಂದಿದೆ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಒಂದು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಇವಾಗ ತೊಗರಿಬೇಳೆನ ನೆನೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲೇ ನೆನೆ ಹಾಕ್ತೀನಿ, ಡೈರೆಕ್ಟಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇಲ್ಲಿ ಕ್ಯಾರೆಟು, ಟೊಮೆಟೊ, ಮೂಲಂಗಿ ಹಾಗೆ ಬೀನ್ಸನ್ನು ಹೆಚ್ಚಿ ಇಟ್ಕೊತಾ ಇದ್ದೀನಿ. ಹೆಚ್ಚಿ ಇಟ್ಕೊಂಡಿದ್ದಷ್ಟೇ ಅಷ್ಟರೊಳಗೆ ಮತ್ತೆ ಮಳೆ ಬಂತು. ಅದಕ್ಕೆ ಬೇಗ ಮೇಲ್ಗಡೆ ಹೋಗಿ ಅಕ್ಕಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಅಂದರೆ ಲೈಟಾಗಿ ಹನಿ ಹನಿ ಬರುತ್ತೆ, ಆಮೇಲೆ ಮತ್ತೆ ನಿಂತು ಹೋಗ್ಬಿಟ್ಟು ಬಿಸಿಲು ಬರುತ್ತೆ, ಹಾಗೆ ಆಗ್ತಾಯಿತ್ತು. ಸ್ವಲ್ಪನಾದರೂ ಒಣಗತ್ತಲ್ವ ಅನ್ನೋ ಒಂದು ಏನಂತ ಹೇಳ್ತಾರೆ, ಒಂದು ಸಮಾಧಾನಕ್ಕೆ ನಾವು ಮೇಲ್ಗಡೆ ಹಾಕಿದ್ದೆ. ಮತ್ತೆ ಮಳೆ ಬಂದು ಒದ್ದೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಹೇಗೆ ಮೋಡ ಕಾಣಿಸ್ತಾ ಇದೆ. ಇವಾಗ ಅಕ್ಕಿ ತೊಗೊಂಡು ಬಂದೆ, ಇನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡು. ಇವಾಗ ನೆಂದಿರುವ ತೊಗರಿಬೇಳೆಗೆ ಹೆಚ್ಚಿರುವಂಥ ತರಕಾರಿನೆಲ್ಲ ಹಾಕ್ಕೊಂಡು, ಅದಕ್ಕೆ ಹೆಚ್ಚಿರುವಂಥ ಟೊಮೆಟೊ ಕೂಡ ಸೇರಿಸ್ಕೊಂಡು, ಉಪ್ಪು ಸೇರಿಸ್ಕೊಂಡು, ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಮಾಡ್ತೀನಿ. ತರಕಾರಿ ಕೂಡ ಬೇಗ ಬೆಂದೋಗುತ್ತಲ್ವ, ಅಷ್ಟರೊಳಗಡೆ ಆ ಕಡೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಮಸಾಲೆ ರೆಡಿ ಮಾಡಿದ್ದು ಖಾಲಿಯಾಗಿ ಹೋಗಿತ್ತು ಪೌಡ್ರು. ಸೊ ಹಾಗಾಗಿ ಡೈರೆಕ್ಟಾಗಿ ಮಸಾಲೆ ಹುರ್ಕೊಂಡೇ ಮಾಡ್ಕೊಂಡ್ರಾಯ್ತು ಅಂತ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚಷ್ಟು ಕಡಲೆಬೇಳೆ, 1 ಚಮಚಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು, ಅದಕ್ಕೆ ಒಂದು 3/4 ಚಮಚಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 2 ಚಮಚಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು, ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಹಿ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು. ಫ್ರೈ ಮಾಡಿ ಆದಮೇಲೆ ಇವಾಗ ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ತಣ್ಣಗಾಗಿದೆ, ಈಗ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಫಸ್ಟು ಹೀಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊತೀನಿ, ಯಾಕೆಂದರೆ ಬೇಗ ಪೌಡ್ರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಡ್ರೈ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ತರಿಯಾಗಿ. ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ರುಬ್ಕೊಂಡ್ರೆ ಆಯಿತು ನುಣ್ಣಗೆ. ಮಸಾಲೆ ರೆಡಿ ಆಗೋಗುತ್ತೆ ನೋಡಿ. ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಆಯಿತು, ಮಸಾಲೆ ರೆಡಿ ಆಯಿತು. ಇವಾಗ ಕುಕ್ಕರ್ ಕೂಡ ಕೂಲಾಗಿದೆ, ತರಕಾರಿ ಕೂಡ ಬೆಂದಿದೆ. ಇವಾಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಇದೇ ಪಾತ್ರೆಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈ ಸಾಂಬಾರಿಗೆ ಬೇಳೆ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ರುಬ್ಬಿರುವಂಥ ಮಸಾಲೆನ ಕೂಡ ಸೇರಿಸ್ಕೊಂಡು, ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆ ಹಣ್ಣು ಕೂಡ ನೆನೆಸಿದ್ದೆ, ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಕುದಿಸ್ಕೊಂಡ್ರೆ, ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು.